ಏಪ್ರಿಲ್ 30ರಂದು ಕೈವಾರ ತಾತಯ್ಯನ ಪುತ್ಥಳಿ ಪ್ರತಿಷ್ಠಾಪನೆಗೆ ಹಮ್ಮಿಕೊಂಡಿದ್ದ ಭೂಮಿ ಪೂಜೆ ವೇಳೆ ಕೆಂಪೇಗೌಡರ ಬಗ್ಗೆ ಕಿಡಿಗೇಡಿಯೊಬ್ಬ ಅವಹೇಳನಕಾರಿಯಾಗಿ ಮಾತನಾಡಿದ್ದಾನೆ ಎಂದು ಒಕ್ಕಲಿಗರ ಸಂಘ ಆರೋಪಿಸಿದೆ. ಅಲ್ಲದೆ ಕೆಂಪೇಗೌಡರಿಗೆ ಚಪ್ಪಲಿ ಹಾರ ಹಾಕುವುದಾಗಿ ಹೇಳಿರುವ ಹೇಳಿಕೆಯನ್ನ ಮುಕ್ತ ಕಂಠದಿಂದ ಖಂಡಿಸಿರುವ ಒಕ್ಕಲಿಗರ ಸಂಘದ ಮುಖಂಡರು ಕೂಡಲೇ ಕ್ಷಮೆ ಕೇಳದಿದ್ದರೆ ರಾಜ್ಯಾದ್ಯಂತ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕಲಿಗರ ಸಂಘದ ಕೋಣಪರೆಡ್ಡಿ, ಅಲ್ಲಿ ಪುತ್ಥಳಿ ಅನಾವರಣ ಮಾಡುವುದು ಸರ್ಕಾರ ನೀಡಿದ ಸೂಚನೆ ಮೇರೆಗೆ ನಡೆದಿದೆ. ಆದರೆ ಆ ಸಂದರ್ಭದಲ್ಲಿ ಕೆಂಪೇಗೌಡರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ಅಕ್ಷಮ್ಯ ಅಪರಾಧ. ಎಲ್ಲ ಸಮುದಾಯಗಳೊಂದಿಗೆ ಒಕ್ಕಲಿಗ ಸಮುದಾಯ ಸ್ನೇಹದಿಂದ ಸಾಗುತ್ತಿದೆ. ಯಾರೋ ಕಿಡಿಗೇಡಿ ಮಾಡುವ ಕೆಲಸದಿಂದ ಸಮಾಜದಲ್ಲಿ ಶಾಂತಿ ಕದಡುತ್ತದೆ. ಹಾಗಾಗಿ ಅಂತಹ ಕಿಡಿಗೇಡಿ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ಈ ವಿಷಯದ ಮೇಲೆ ನಾನು ಉತ್ತರ ಕೊಟ್ಟರೆ ತಪ್ಪಾಗ್ತದೆ. ಜಾಗದ ಬಗ್ಗೆ ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಜವಾಬ್ದಾರಿಯುತ ಹೇಳಿಕೆಯನ್ನು ಕೊಡಬೇಕಾಗ್ತದೆ. ಇಂಥ ಘಟನೆಗಳು ಆಗಬಾರ್ದು. ತಪ್ಪು ಯಾರೇ ಮಾಡಿದರೂ ಅವ್ರಿಗೆ ಶಿಕ್ಷೆ ಆಗಬೇಕು. ಆವಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಚೆನ್ನಾಗಿರೋಕ್ಕೆ ಸಾಧ್ಯ. ದಾರ್ಶನಿಕ ವ್ಯಕ್ತಿಗಳನ್ನು, ಮಹಾನ್ ಪುರುಷರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತಾಡಬೇಕು. ಚಪ್ಪಲಿ ಹಾರ ಹಾಕ್ತಕ್ಕಂಥ ಯಾವಾಗ ಈ ಒಂದು ನಾಡಿನ ನಿರ್ಮಾತೃಗೆ ಚಪ್ಪಲಿ ಹಾರ ಹಾಕ್ತೀನಿ ಅಂತ ಮಾತಾಡಿರೋದು ತಪ್ಪು. ಅದನ್ನು ಖಂಡಿಸ್ತೀವಿ. ಆದರೆ ನಾವು ಯಾವ ಜಾತಿಯನ್ನು ಖಂಡಿಸಲ್ಲ, ಯಾವ ಜಾತಿ ಮುಖಂಡರನ್ನು ಖಂಡಿಸೋದಿಲ್ಲ. ಆ ಮಾತು ಯಾರು ಮಾತಾಡಿದಾರೋ ಆತನ ಮಾತನ್ನು ಖಂಡಿಸ್ತೀವಿ. ಹಾಗಾಗಿ ನಾವು ಈ ವಿಷಯ ಇಲ್ಲಿಗೆ ಮುಕ್ತಾಯ ಆಗಬೇಕು. ಇದು ಬೆಳೆಯಬಾರ್ದು. ನಮ್ಮ ಒಂದು ಸಮಾಜದಲ್ಲಿ ಎಲ್ಲರೂ ನೆಮ್ಮದಿಯ ಜೀವನವನ್ನು ನಡೆಸಬೇಕು. ಸಮಾಜದಲ್ಲಿ ಶಾಂತಿ ಕದಡದಂತೆ ಕ್ಷಮೆ ಯಾಚಿಸಲು ಕೇಳಲಾಗುತ್ತಿದೆ. ಇದನ್ನು ಅರ್ಥ ಮಾಡಿಕೊಂಡು ಎಲ್ಲ ಸಮುದಾಯಗಳು ಸಾಮರಸ್ಯದಿಂದ ಇರಲು ಸಹಕರಿಸಬೇಕು. ಕೂಡಲೇ ಕ್ಷಮೆ ಯಾಚಿಸುವ ಮೂಲಕ ಸಮಸ್ಯೆಗೆ ಪರಿಹಾರ ನೀಡಬೇಕು. ಇಲ್ಲವಾದರೆ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುವುದು. ಹಾಗಾಗಿ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತು ಕ್ಷಮೆ ಯಾಚಿಸಬೇಕು ಎಂದು ಹೇಳಿದರು. ಗ್ಯಾರಂಟಿ ಸಮಿತಿ ಜಿಲ್ಲಾಧ್ಯಕ್ಷ ಯಲುವಹಳ್ಳಿ ರಮೇಶ್ ಮಾತನಾಡಿ, ವಿಷಯ ಚಿಕ್ಕದಾದರೂ ಹಿನ್ನೆಲೆ ದೊಡ್ಡದಾಗಿದೆ. ಬೆಂಗಳೂರು ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತನಾಡಿರುವುದು ಅಕ್ಷಮ್ಯ ಅಪರಾಧ. ಹಾಗಾಗಿ ಕೂಡಲೇ ಆತ ಕ್ಷಮೆ ಕೇಳಬೇಕು. ಇನ್ನು 2022ರಲ್ಲಿಯೇ ಅಲ್ಲಿ ಹಾವಳಿ ಬೈರೇಗೌಡ ಪುತ್ಥಳಿ ಸ್ಥಾಪಿಸಲು ಸರ್ಕಾರಕ್ಕೆ ಒಕ್ಕಲಿಗರ ಸಮುದಾಯ ಮನವಿ ಮಾಡಿದೆ. ಗೌರಿಬಿದನೂರಿನಲ್ಲಿಯೂ ಇದೇ ರೀತಿ ಕೃಷ್ಣದೇವರಾಯರ ಪುತ್ಥಳಿ ಸ್ಥಾಪಿಸಲು ಕೆಲವರು ಬಂದಿದ್ದರು. ಆದರೆ ಆಗ ಸರ್ಕಾರದ ಮಟ್ಟದಲ್ಲಿ ಕೆಂಪೇಗೌಡರ ಪುತ್ಥಳಿಗೆ ಅನುಮತಿ ಪಡೆದು ಮಾಡಿದ್ದೇವೆ ಎಂದರು. ಇನ್ನು ನಿರ್ಮಾಪಕ ಉಮಾಪತಿ ಮಾತನಾಡಿ, ಗುಡಿಬಂಡೆಯನ್ನು ಕಡಿಬಂಡೆ ಮಾಡಬೇಡಿ ಎಂದು ಎಚ್ಚರಿಕೆ ನೀಡಿದರು. ನಾವು ಜಮೀನು ಖರೀದಿ ಮಾಡಿ ಪುತ್ಥಳಿ ಇಡುವ ತಾಕತ್ತು ನಮಗಿದೆ. ನಾವು ಅಲ್ಪಸಂಖ್ಯಾತರಲ್ಲ, ರಾಜ್ಯಾದ್ಯಂತ ಬಹುಸಂಖ್ಯಾತರಿದ್ದೇವೆ. ನೀವು ಬುದ್ಧಿ ಕಲಿಯದಿದ್ದರೆ ನಾವೇ ಬುದ್ಧಿ ಕಲಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ನಮ್ಮ ಸಮುದಾಯಕ್ಕೆ ಯಾವುದೇ ರೀತಿ ತೊಂದರೆಗಳಾದಾಗ ಖಂಡಿತವಾಗಿ ನಾವು ಸಹಿಸೋಣ. ಒಂದು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ, ನಮ್ಮ ಸಮುದಾಯ ಅನ್ಯ ಸಮುದಾಯಗಳಿಗೆ ಏನು ಆಶ್ರಯ ಕೊಟ್ಟು ಕೆಂಪೇಗೌಡರು ಎಲ್ಲ ಜಾತಿಯವರು ಪೇಟೆ ಕಟ್ಟೋದು. ಆದರೆ ಒಕ್ಕಲಿಗ ಸಮುದಾಯಕ್ಕೆ ಯಾವುದೇ ರೀತಿ ಪೇಟೆ ಕಟ್ಟಿಲ್ಲ. ಅದರ ಅರ್ಥ ಏನು ಅಂದರೆ ಅತಿಥಿ ದೇವಸ್ಥಾನ ಚಿಕ್ಕಬಳ್ಳಾಪುರಕ್ಕೆ ಗುಡಿಬಂಡೆಗೆ ಒಂದು ದೊಡ್ಡ ಮಟ್ಟದ ಹಿನ್ನೆಲೆ ಹಾಗೂ ಇತಿಹಾಸ ಇದೆ. ಅದನ್ನು ಯಾರೋ ಕೆಲವರು ಬಾಯಿಂದ ಹಾಳು ಮಾಡಿ ಇಲ್ಲಿ ನೆಮ್ಮದಿ ಸವಾಲತೆಗೆ ಧಕ್ಕೆ ಬರೋ ರೀತಿ ನಡ್ಕೊಳ್ಳುವಂಥವ್ರಿಗೆ ಮುಂದೊಂದು ದಿವಸಗಳಲ್ಲಿ ಕಾನೂನು ರೀತಿಯಲ್ಲಿ ಕಾನೂನು ಚೌಕಟ್ಟಲ್ಲಿ ಬುದ್ಧಿ ಕಲಿಸಬೇಕಾಗ್ತದೆ. ನಾವಿಲ್ಲಿ 4 ಜನ ಅಥವಾ 6 ಜನ ಮಾತ್ರ ಕೂತಿದ್ದೀವಿ ಅಂತ ರಾಜ್ಯಾದ್ಯಂತ ಜನ ಸೇರಿಸುತ್ತೆ. ಇವೆಲ್ಲ ಊರು ಖಾಲಿ ಮಾಡಬೇಕಾಗ್ತದೆ. ದುಡ್ಡು ತಲೆಯಲ್ಲಿ ಇಟ್ಕೋಬೇಕಾಗ್ತದೆ. ತಾವು ಪ್ರತಿಷ್ಠಿತ ಸಮುದಾಯಕ್ಕೆ ಸೇರಿದಂಥವರಾಗಿ ಏನೇ ಸಮಸ್ಯೆಗಳು ಬಂದರೂ ಅದಕ್ಕೆ ಮಾತಾಡಲಿಕ್ಕೆ ರೀತಿ ನೀತಿ ಅನ್ನೋದಕ್ಕೆ ನಾಲ್ಗೆ ಇದೆ ಅನ್ನೋ ಮಾತ್ರಕ್ಕೆ ಹೆಂಗಂದ್ರೆ ಗರಿ ಬಿಟ್ಟರೆ ಯಾವ ರೀತಿ ನಾವು ಹೋರಾಟ ಮಾಡಿ ಬುದ್ಧಿ ಕಲಿಸಬೇಕು ಕಾನೂನು ಚೌಕಟ್ಟಿನಲ್ಲಿ ಅದ್ರ ಬಗ್ಗೆ ನಮ್ಗೆ ಎಚ್ಚರ ಇರಲಿ. ಗುಡಿ ಬಂಡೆನ ಕಡಿ ಬಂಡೆ ಮಾಡಬೇಡಿ, ಅಲ್ಲಿ ಇಟ್ಬಿಡಿ. ಗುಡಿ ಬಂಡೆಗೆ ಒಂದು ಹಿನ್ನೆಲೆ ಇದೆ. ತಮ್ಮ ಮಾತುಗಳಿಂದ, ತಮ್ಮ ಏನು ಉದ್ದೇಶಗಳಿಂದ ಸಮುದಾಯನ ನೀವೇನಾದರೂ ಅವಮಾನ ಮಾಡಿ ಸಮುದಾಯಕ್ಕೆ ನೀವೇನಾದರೂ ಕಳಂಕ ತರುವಂಥ ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಗುಡಿಬಂಡೆ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ಮಂಜುನಾಥ ರೆಡ್ಡಿ ಮಾತನಾಡಿ,
ಪಟ್ಟಣ ಪಂಚಾಯಿತಿಯಲ್ಲಿ ಎಲ್ಲರೂ ಬಲಿಜ ಸಮುದಾಯದವರೇ ಇರುವ ಕಾರಣ ಅವರೇ ಅಲ್ಲಿ ಪುತ್ಥಳಿ ಮಾಡಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು. ಅಲ್ಲದೆ ಸರ್ಕಾರ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರಕ್ಕೆ ನಾವು ಬದ್ಧರಾಗಿರುವುದಾಗಿ ಒಕ್ಕಲಿಗರ ಮುಖಂಡರು ಘೋಷಿಸಿದರು. ಆದರೆ ಸರ್ಕಾರದಲ್ಲಿ ನಿಮ್ಮದೇ ಸಮುದಾಯದ ಸಚಿವರಿರುವ ಕಾರಣ ನ್ಯಾಯ ಸಿಗಲು ಸಾಧ್ಯವೇ ಎಂಬ ಪ್ರಶ್ನೆಗೆ ಮುಖಂಡರಿಂದ ಸಮರ್ಪಕ ಉತ್ತರ ಸಿಗಲಿಲ್ಲ. ಅಲ್ಲದೆ ಕೆಂಪೇಗೌಡರಿಗೆ ಬೆಂಗಳೂರು ನಿರ್ಮಿಸಲು ಹಣ ನೀಡಿದವರು ಶ್ರೀಕೃಷ್ಣದೇವರಾಯರು. ಅಂತಹವರ ಪುತ್ಥಳಿ ಸ್ಥಾಪಿಸಲು ವಿರೋಧ ಮಾಡುವುದು ಸರಿಯೇ ಎಂಬ ಪತ್ರಕರ್ತರ ಪ್ರಶ್ನೆಗೂ ಸಮರ್ಪಕ ಉತ್ತರ ನೀಡುವಲ್ಲಿ ನಾಯಕರು ವಿಫಲರಾದರು. ಅಲ್ಲದೆ ಏಪ್ರಿಲ್ 30ರಂದು ನಡೆದ ಮಾತಿನ ಚಕಮಕಿ ವೇಳೆ ಕೈವಾರ ತಾತಯ್ಯನವರ ಫ್ಲೆಕ್ಸ್ ಹರಿದಿರುವ ಆರೋಪಿಗಳ ವಿರುದ್ಧವೂ ಕಾನೂನು ಕ್ರಮ ಆಗಬೇಕಲ್ಲವೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಕೋನಪರೆಡ್ಡಿ ಸೇರಿದಂತೆ ಎಲ್ಲ ನಾಯಕರು ಸಮರ್ಥನೆ ನೀಡಿದ್ದು, ಫ್ಲೆಕ್ಸ್ ಹರಿದ ಬಗ್ಗೆ ದಾಖಲೆಗಳಿದ್ದರೆ ಅಂತಹ ಕಿಡಿಗೇಡಿಗಳ ವಿರುದ್ಧವೂ ಕ್ರಮ ಆಗಲಿ ಎಂದು ಒಕ್ಕೊರಲಿನಿಂದ ಹೇಳಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್.